ನಿಮಗೆ ಬಂದ್ಬಿಟ್ಟು 3 ಕಿಲೋಮೀಟರ್ ಆಗುತ್ತೆ ನಿಮಗೆ ಆ ಬೆಟ್ಟದ ತುದಿಯಲ್ಲಿರುವಂತಹ ನಂದಿ ದೇವಸ್ಥಾನಕ್ಕೆ. ಸಂಕ್ರಾಂತಿ ಹಬ್ಬದ ದಿನ 2 ದೇವರುಗಳಿಗೆ ವಿವಾಹ ಮಹೋತ್ಸವ ಮಾಡಲಾಗುತ್ತಂತೆ. ಸೊ ಆ ದಿನ ಬೆಟ್ಟದ ಮೇಲಿಂದ ಕಲ್ಲಿನಿಂದ ಗಂಗಾಜಲ ಹೊರಹೊಮ್ಮುತ್ತಲ್ಲ, ಆ ನೀರು ತಂದ್ಬಿಟ್ಟು ಪವಿತ್ರವಾದ ನೀರಿನಿಂದ ಹೊನ್ನ ದೇವಿಯನ್ನು ಮತ್ತು ಗಂಗಾಧರೇಶ್ವರನಿಗೆ ಧಾರೆ ಎರೆದು ಕೊಡಲಾಗುತ್ತಂತೆ ಹೇಳ್ತಾರೆ. ಈ ಬೆಟ್ಟಕ್ಕೆ ಬರೋ ಟೈಮಲ್ಲಿ ಬ್ಯಾಗು ಹುಷಾರಾಗಿ ಇಟ್ಕೊಂಬನ್ನಿ, ಮೊಬೈಲು ಜೋಬೊಳಗೆ ಇಟ್ಕೊಂಡೇರಿ. ವಿಡಿಯೋ ಮಾಡೋ ಟೈಮಲ್ಲಿ ಮಂಗಗಳು ನೋಡ್ಕೊಂಡು, ಯಾಕೆಂದರೆ ಮಂಗಗಳು ಕಿತ್ಕೊಂಡು ಹೋಗ್ಬಿಟ್ರೆ ನಿಮಗೆ ಕೈ ಕೊಡೋದು ಇಲ್ಲ, ಸಿಗೋದು. ಇದರಲ್ಲ ಇವನು ಯಾರೋ ಕತ್ತೆ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಮನುಷ್ಯರು ಹೋಗೋದೇ ಕಷ್ಟ ಇದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ವ್ಲಾಗ್. ಗೈಸ್, ನಾನಿವತ್ತು ಇದ್ದೀನಿ ಶಿವಗಂಗೆ ಬೆಟ್ಟದ ಮೇಲ್ಗಡೆ. ನೋಡ್ತಾ ಇದ್ರಲ್ಲ ನೀವು ಕೂಡ, ಬೆಟ್ಟದ ಮೇಲ್ಗಡೆನೇ ಇದ್ದೀನಿ ಆಲ್ರೆಡಿ. ಗೈಸ್, ನೀವು ಕೂಡ ಈ ಶಿವಗಂಗೆ ಬೆಟ್ಟಕ್ಕೆ ಹೋಗ್ಬೇಕನ್ನೋ ಹಾಗಿದ್ರೆ ಫಸ್ಟು ನೀವು ಬೆಂಗಳೂರಿಂದನೂ ಬರ್ಬೋದು, ತುಮಕೂರಿಂದನೂ ಬರ್ಬೋದು. ಅಂದರೆ 2 ಕಡೆಯಿಂದ ಬಂದಾಗ ಫಸ್ಟ್ ನೀವು ದಾಬಾಸ್ಪೇಟೆ ಅನ್ನೋ ಸರ್ಕಲಲ್ಲಿ ಇಳ್ಕೊಬೇಕಾಗುತ್ತೆ. ಸೊ ಆ ಸರ್ಕಲಲ್ಲಿ ಬಂದುಬಿಟ್ಟು ಶಿವಗಂಗೆ ಕಡೆ ಅಂತ ಎಲ್ಲಂತ ಕೇಳಿದ್ರೆ ಹೇಳ್ತಾರೆ. ಸೊ ಆ ಕಡೆ ಬಂದು ಅಂದರೆ ಅಲ್ಲಿ ಬಸ್ ಗೀಸ್ ಏನು ಹೋಗೋದಿಲ್ಲ. ಸೊ ನೀವು ಆಟೋದಲ್ಲೇ ಹೋಗಬೇಕಾಗುತ್ತೆ. ಅಲ್ಲಿಂದ 30 ರೂಪಾಯಿ ಟಿಕೆಟ್ ತೊಗೊತಾರೆ. ಕೆಲವರು ಬಂದುಬಿಟ್ಟು ಆರ್ಚ್ ಹತ್ರನೇ ಬಂದು ಬಿಟ್ಟು ಹೋಗ್ತಾರೆ, ಕೆಲವರು ಬಂದುಬಿಟ್ಟು ದೇವಸ್ಥಾನದ ಹತ್ರನೇ ಬಂದುಬಿಡ್ತಾರೆ 30 ರೂಪಾಯಿ ಕೊಟ್ಟರೆ. ಸೊ ಇವ್ರು ಬಂದುಬಿಟ್ಟು ನನಗೆ ದೇವಸ್ಥಾನದ ಹತ್ರನೇ ಬಂದುಬಿಟ್ಟೋಗಿದ್ದು. ನೋಡ್ತಾ ಇದ್ದಾರೆ ಗೈಸ್, ನಾನಿದ್ದೀನಿ ಶಿವಗಂಗೆ ಬೆಟ್ಟಕ್ಕೆ ಹೋಗುವಂಥ ದಾರಿಲಿ. ಗೈಸ್, ಈ ಶಿವಗಂಗೆ ಬೆಟ್ಟ ಬಂದ್ಬಿಟ್ಟು ಸಮುದ್ರ ಮಟ್ಟದಿಂದ 1280 ಮೀಟರ್ ಎತ್ತರದಲ್ಲಿದೆ. ಸೊ ಈ ಬೆಟ್ಟದ ಮೇಲ್ಗಡೆ ಗಂಗಾಧರೇಶ್ವರ ದೇವಾಲಯನೂ ಕೂಡ ನಾವು ನೋಡ್ಬೋದು. ಸೊ ಈ ಬೆಟ್ಟದ ಪ್ರಾರಂಭದಲ್ಲಿ ಶಿವನ ದೇವಾಲಯ ಇದೆ, ಅದು ಬಂದ್ಬಿಟ್ಟು ಇವಾಗ ಕ್ಲೋಸ್ ಮಾಡಿದ್ದಾರೆ. ಸೊ ಇಲ್ಲಿರುವ ಈ ಲಿಂಗದ ಮೇಲೆ ತುಪ್ಪ ನಾಚಿದ್ರೆ ಅದು ಬೆಣ್ಣೆಯಾಗಿ ಪರಿವರ್ತನೆ ಆಗುತ್ತೆ. ಸೊ ಅದು ನಾನು ನಿಮಗೆ ತೋರಿಸ್ತೀನಿ ಆ ಲಿಂಗ ಎಲ್ಲಿದೆ ಅನ್ನೋದು. ಸೊ ಹಂಗೆ ಕೂಡ ಇಲ್ಲಿ ಒಂದು ಸಣ್ಣದಾಗಿ ಸುರಂಗನೂ ಕೂಡ ಇದೆ. ಆ ಸುರಂಗ ಬಂದ್ಬಿಟ್ಟು ಶ್ರೀರಂಗಪಟ್ಟಣಕ್ಕೆ ಹೋಗಿ ಮುಟ್ಟುತ್ತಂತೆ. ಸೊ ಆ ಸುರಂಗದ ದಾರಿ ಈಗಲೂ ಕೂಡ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಹಳೆ ಕಾಲದವರಿಗೆ ಬಿಟ್ಟರೆ ಈಗ ಯಾರಿಗೂ ಕೂಡ ಆ ಸುರಂಗದ ದಾರಿ ಈಗಲೂ ಗೊತ್ತಿಲ್ಲ. ಗೈಸ್, ನಾವಿವಾಗಿದ್ದೀವಿ ಎಮ್ಮೆ ಬಸವಣ್ಣನ ಎದುರುಗಡೆ. ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಬೆಟ್ಟದ ಅಂದ್ರೆ ಒಂದು 100-150 ಮೆಟ್ಲುಗಳನ್ನು ಹತ್ಕೊಂಡು ಬಂದಾದಾಗ ನಿಮಗೆ ಈ ಎಮ್ಮೆ ಬಸವಣ್ಣ ಅನ್ನೋ ದೇವಸ್ಥಾನ ಒಂದು ಇದು ಸಿಗುತ್ತೆ. ಗೈಸ್, ಇದೆ ನೋಡಿ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವರ ದೇವಸ್ಥಾನದ ಗರ್ಭಗುಡಿ. ಅಂದರೆ ಇದು ಬಂದ್ಬಿಟ್ಟು 10 ಗಂಟೆ ಮೇಲೆ ಓಪನ್ ಆಗುತ್ತೆ. ನಾನು ಬೆಳಗಿನ ಜಾವ ಒಂದು 8-8:30 ಇಲ್ಲಿ ಬಂದಿದ್ದೆ. ಸೊ ಅಷ್ಟೊತ್ತಿಗೆ ದೇವಸ್ಥಾನ ಓಪನ್ ಆಗಿರಲಿಲ್ಲ. ನೋಡ್ತಾ ಇದ್ರಲ್ವಾ, ಜನ ಕೂಡ ಅಷ್ಟು ಯಾರು ಇಲ್ಲ ಇವಾಗ ಆಗಿನ ಥರ. ಸೊ ಇದು ಬಂದ್ಬಿಟ್ಟು ಶನಿವಾರ ಭಾನುವಾರ ಜನ ಜಾಸ್ತಿ ಅಂತ ಈ ಬೆಟ್ಟಕ್ಕೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ನಾವು ಇವಾಗಿದ್ದೀವಿ ಬೆಟ್ಟಕ್ಕೆ. ಅಂದರೆ ಇದು ಎಮ್ಮೆ ಬಸವಣ್ಣ ದೇವಸ್ಥಾನದಿಂದ ಮುಂದ್ಗಡೆ ಹೋದರೆ ಈ ದಾರಿ ಇದೆ. ಸೊ ಈ ದಾರಿ ಒಳಗಾಸಿ ನಾವು ಹೋಗಬೇಕಾಗುತ್ತೆ. ಕೆಲವರು ಈ ಎಂಟ್ರೆನ್ಸ್ ಇದ್ರೊಳಗೆ ಬರೋದೇ ಇಲ್ಲ, ಸ್ಟೆಪ್ಸಿಂದ ಹಂಗೆ ಹೋಗ್ಬಿಡ್ತಾರೆ. ಸೊ ನಾನು ಬಂದ್ಬಿಟ್ಟು ಇದನ್ನು ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತೇಳಿ ಬರ್ತಾ ಇದ್ದೆ. ನೋಡ್ತಾ ಇದ್ದೀರಲ್ಲ ಗೈಸ್, ಇಲ್ಲಿಂದ ಬಂದ್ಬಿಟ್ಟು 3.5 ಕಿಲೋಮೀಟರ್ ಆಗುತ್ತಂತೆ ಸೀದಾ ಮೇಲೆಗಡೆ ಇರುವಂಥ ಬಸವಣ್ಣನ ಹತ್ರ ಹೋಗೋದಿಕ್ಕೆ. ಸೊ ಬನ್ನಿ ಫಸ್ಟು ಹೋಗೋಣ ಇಲ್ಲಿಂದ. ಸೊ ಗೈಸ್, ಈ ಬೆಟ್ಟ ಹತ್ತಿ ಇಳಿಯುವಷ್ಟರೊಳಗೆ ನೀವು ಸುಮಾರು ದೇವರುಗಳನ್ನ ದರ್ಶನ ಮಾಡ್ಕೊಂಡು ಬರ್ಬೋದು ಈ ಬೆಟ್ಟದ ಮೇಲ್ಗಡೆ. ಹಾಗೆ ಇಲ್ಲಿ ಒಂದು ಹೊನ್ನಾದೇವಿ ಅಂತ ಒಂದು ದೇವಸ್ಥಾನ ಕೂಡ ಇದೆ, ಅದು ಬಂದ್ಬಿಟ್ಟು ಬೆಟ್ಟದ ಮಧ್ಯದಲ್ಲಿದೆ. ಸೊ ಈ ಹೊನ್ನಾದೇವಿ ದೇವಸ್ಥಾನಕ್ಕೂ ಗಂಗಾಧರೇಶ್ವರನಿಗೂ ಇರೋ ಸಂಬಂಧ ನೋಡ್ತಾ ಹೋದರೆ, ಸೊ ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಹಬ್ಬದ ದಿನ 2 ದೇವರುಗಳಿಗೆ ವಿವಾಹ ಮಹೋತ್ಸವ ಮಾಡಲಾಗುತ್ತಂತೆ. ಸೊ ಆ ದಿನ ಬೆಟ್ಟದ ಮೇಲಿಂದ ಕಲ್ಲಿನಿಂದ ಗಂಗಾಜಲ ಹೊರಹೊಮ್ಮುತ್ತಲ್ಲ, ಆ ನೀರು ತಂದ್ಬಿಟ್ಟು ಪವಿತ್ರವಾದ ನೀರಿನಿಂದ ಹೊನ್ನಾದೇವಿಯನ್ನು ಮತ್ತು ಗಂಗಾಧರೇಶ್ವರನಿಗೆ ಧಾರೆ ಎರೆದು ಕೊಡಲಾಗುತ್ತಂತೆ ಹೇಳ್ತಾರೆ. ಗೈಸ್, ನೋಡ್ತಾ ಇದ್ರಲ್ವ, ನಾನು ಇವಾಗಿದ್ದೀನಿ ಬೆಟ್ಟದ ಅರ್ಧದಲ್ಲಿ. ಅಂದರೆ ಇನ್ನೂ ಮುಕ್ಕಾಲು ಭಾಗ ಹೋಗ್ಬೇಕು. ಏನಿಲ್ಲ ಅಂದ್ರೆ 1 ಕಿಲೋಮೀಟರ್ ನಡ್ಕೊಂಡು ಬಂದಿರ್ಬೋದು ಅಷ್ಟೇ. ಸೊ ಆಲ್ರೆಡಿ ಇಲ್ಲಿ ಯಾರೋ ಪಾಪ ಸುಸ್ತಾಗ್ಬಿಟ್ಟು ಮಲ್ಕೊಂಡೇ ಬಿಟ್ಟಿದ್ದಾರೆ, ಅವ್ರಿಗೆ ಏನೋ ಗೊತ್ತಿಲ್ಲ. ನೋಡ್ತಾ ಇದ್ರಲ್ಲ ಗೈಸ್, ಇಲ್ಲಿಂದ ಇವಾಗ ಆಟ ಶುರು, ಅಸಲಿ ಆಟ ಇಲ್ಲಿಂದ ಶುರು ಆಗುತ್ತೆ. ಸೊ ಬನ್ನಿ ಗೈಸ್, ಒಳಕಲ್ ತೀರ್ಥದವರೆಗೂ ಕೂಡ ನಾವು ಈ ಬೆಟ್ಟನ ಹತ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಅದಾದ್ಮೇಲೆ ನಂದಿಗೆ ಹೋಗೋದು ಏನೋ ಅಂತ ಗೊತ್ತಿಲ್ಲ, ನೋಡೋಣ. ಜನಗಳು ಹೋಗ್ತಾ ಇದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ರಿಟರ್ನ್ ಬರ್ತೀನಿ ಗೈಸ್.
ಸೊ ನೋಡ್ತಾ ಇದ್ರಲ್ಲ, ಇವರೆಲ್ಲ ಅಲ್ಲೇ ಬೆಳಿಗ್ಗೆ ಹತ್ತಿ ಇಳಿತಾ ಇದ್ದಾರೆ ಗೈಸ್. ನಾನೇ ಬೇಗ ಬಂದಿದ್ದೀನಿ ಅನ್ಕೊಂಡ್ರೆ ಇವ್ರು ನನಗಿಂತ ಮುಂಚೆ ಬೇಗ ಬಂದು ಅಲ್ಲೇ ಇಳಿತಾ ಇದ್ದಾರೆ. ನೋಡ್ತಾ ಇದ್ರಲ್ವಾ. ಗೈಸ್, ಬರ್ತಿದ್ನಕ್ಲೆ ಈ ಬೆಟ್ಟದ ಅರ್ಧದಲ್ಲಿ ಇನ್ನೊಂದು ನಿಮಗೆ ನಂದಿ ದೇವಸ್ಥಾನ ಸಿಗುತ್ತೆ. ಸೊ ಇಲ್ಲಿಂದ ನಿಮಗೆ ಬಂದ್ಬಿಟ್ಟು 3 ಕಿಲೋಮೀಟರ್ ಆಗುತ್ತೆ ನಿಮಗೆ ಆ ಬೆಟ್ಟದ ತುದಿಯಲ್ಲಿರುವಂತಹ ನಂದಿ ದೇವಸ್ಥಾನಕ್ಕೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಈ ನಂದಿಯಿಂದ ಆ ನಂದಿಗೆ ಹೋಗೋದಕ್ಕೆ ಮಿನಿಮಮ್ 3 ಕಿಲೋಮೀಟರ್ ಆಗುತ್ತೆ, ನೋಡ್ಕೊಳ್ಳಿ. ನೋಡ್ತಾ ಇದ್ರಲ್ಲ, ದಾರಿ ಎಷ್ಟು ಚೆನ್ನಾಗಿದೆ ಬೆಟ್ಟಕ್ಕೆ ಹೋಗೋದಿಕ್ಕೆ ಅಂತೇಳಿ. ಮಸ್ತಾಗಿ ನಡ್ಕೊಂಡು ಉಲ್ಟ್ಕೊಂಡು ಆಟ ಆಡ್ಕೊಂಡು ಹೋಗ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ. ಸಿಮೆಂಟ್ ಅಂದರೆ ಇದು ಫಾರಿನಲ್ಲಿ ಮಾಡಿರುವಂಥ ರಸ್ತೆ ಇದು ಬಂದ್ಬಿಟ್ಟು. ಎಲ್ಲರೂ ಆರಾಮಾಗಿ ಉಲ್ಟಾಡ್ಕೊಂಡು ಹೋಗ್ಬಿಡ್ಬೋದು. ನೋಡ್ತಾ ಇದ್ರಲ್ಲ ಗಾಯ್ಸ್, ಯಾರೋ ಹೇಳಿದ್ರು ರಸ್ತೆ ಭಾರಿ ಚೆನ್ನಾಗಿದೆ ಹೋಗ್ಬಿಡ್ಬೋದು ಅಂತೇಳಿ. ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲರೂ ನೋಡ್ಕೊಂಡು ಬಂದಿರ್ಬೋದು. ಸೊ ಇದೇ ಬಂದ್ಬಿಟ್ಟು ನೋಡಿ ರಸ್ತೆ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಬಂದ್ಬಿಟ್ಟು ಒಂದು 2 ಲಾರಿ ಪಾಸ್ ಆಗಿಬಿಡ್ಬೋದು, ಅಷ್ಟು ಚೆನ್ನಾಗಿದೆ ದಾರಿ. ಗೈಸ್, ಈ ಬೆಟ್ಟಕ್ಕೆ ಬರೋ ಟೈಮಲ್ಲಿ ಬ್ಯಾಗು ಹುಷಾರಾಗಿ ಇಟ್ಕೊಂಬನ್ನಿ, ಮೊಬೈಲು ಜೋಬೊಳಗೆ ಇಟ್ಕೊಂಡೇ ವಿಡಿಯೋ ಮಾಡೋ ಟೈಮಲ್ಲಿ ಮಂಗಗಳು ನೋಡ್ಕೊಂಡು. ಯಾಕೆಂದರೆ ಮಂಗಗಳು ಕಿತ್ಕೊಂಡು ಹೋಗ್ಬಿಟ್ರೆ ನಿಮಗೆ ಕೈ ಕೊಡೋದು ಇಲ್ಲ, ಸಿಗೋದಿಲ್ಲ, ಕಳೆದೇ ಹೋಗ್ಬಿಡ್ತವೆ. ಸೊ ಇಲ್ಲೊಬ್ರದ್ದು ಅಲ್ಲಿಗೆ ಎತ್ಕೊಂಡು ಹೋಗಿತ್ತು, ನೋಡಿದೆ ಒಬ್ರದ್ದು ಬ್ಯಾಗು ಎಸ್ಕೊಂಡು ಹೋಯ್ತು, ಸಿಗಲಿಲ್ಲ, ವಾಪಸ್ ಬರಲಿಲ್ಲ. ಸೊ ಹಂಗೆ ನೋಡ್ತಿದ್ರಲ್ಲ ಗೈಸ್, ಈ ರಸ್ತೆಯಲ್ಲಿ ನಾವು ಒಬ್ಬರೊಬ್ಬರೇ ಹೋಗ್ಬೇಡಿ, ಜೊತೆಲಿ ಯಾರು ಇದ್ರೆ ಫ್ರೆಂಡ್ಸ್ ಅಂತ ಬಂದುಬಿಟ್ರೆ ಅವ್ರ ಜೊತೆ ಚೆನ್ನಾಗಿರುತ್ತೆ. ನಾನು ಬಂದ್ಬಿಟ್ಟು ಒಬ್ಬನೇ ಬಂದಿದ್ದೆ, ಅಂದರೆ ಈ ಬೆಟ್ಟಕ್ಕೆ ಬಂದಮೇಲೆ ಗೊತ್ತಾಗಿದ್ದು ಜೊತೆಗೆ ಯಾರು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಏನೂ ಮಾಡೋಂಗಿಲ್ಲ, ಈಗ ಬರೋದು ಬಂದುಬಿಟ್ಟಿದ್ದೀನಿ, ವಾಪಸ್ ಹೋಗೋಕ್ಕಾಗಲ್ಲ ಅಂತೇಳಿ ಹತ್ತುತ್ತಾ ಇದ್ದೀನಿ ಗೈಸ್. ಗೂಗಲಲ್ಲಿ ನೋಡಿದ್ದಕ್ಕೆ ಬಡ್ಡಿ ಮಗಂದು 600ರಿಂದ 700 ಸ್ಟೆಪ್ಸ್ ಇದೆ ಅಷ್ಟೇ, ಹತ್ಕೊಂಡು ಹೋಗ್ಬಿಡ್ಬೋದು ಅಂತ ನೋಡಿದ್ರೆ ಇಲ್ಲಿ ಸ್ಟೆಪ್ಸ್ಗಳೇ ಇಲ್ಲ. ನೋಡ್ತಾ ಇದ್ರಲ್ಲ, ಮೆಟ್ಲುಗಳೇ ಇಲ್ಲ, ಅಷ್ಟು ಇದಿದೆ ಬೆಟ್ಟದ ಮೇಲೆ. ಅಂದರೆ ಲೆವೆಲ್ ಆಗಿದೆ, ಜಾಗನೂ ಕೂಡ ಬಂದ್ಬಿಟ್ಟು. ಇನ್ನು ಮೆಟ್ಲು ಅದು ಇನ್ನೆಲ್ಲ ಸಿಗೋದು ಗೊತ್ತಿಲ್ಲ. ಮೆಟ್ಲು ಒಂದು 5 ಕಡೆ 6 ಕಡೆ ಮಾತ್ರ ಸಿಕ್ಕಿತ್ತಷ್ಟೇ. ಇನ್ನು ಬಾಕಿದ್ರಲ್ಲೆಲ್ಲ ನಾವು ಕಾಡಲ್ಲೇ ನಡ್ಕೊಂಡು ಹೋಗಬೇಕಾಗುತ್ತೆ. ನೋಡ್ತಾ ಇದ್ರಲ್ಲ ಗೈಸ್, ಇದು ಕಾಡು ನಾಡು ಒಂದು ಗೊತ್ತಾಗ್ತಿಲ್ಲ, ರೋಡ್ ಮಾತ್ರ ಚಿಂದಿಯಾಗಿದೆ. ಸೊ ನೀವು ಕೂಡ ಬರೋಂಗಿದ್ರೆ ಅದು ನೋಡ್ತಿದ್ರಲ್ಲ, ಅದಕ್ಕೆ ಹೇಳಿದ್ದು ಒಬ್ಬೊಬ್ಬರು ಬರಕ್ಕೆ ಹೋಗ್ಬಿಡಿ. ನೋಡ್ತಾ ಇದ್ರಲ್ಲ, ರಸ್ತೆ ಮಾತ್ರ ಚಿಂದಿಯಾಗಿದೆ. ಈ ಬೆಟ್ಟಕ್ಕೆ ಶನಿವಾರ ಭಾನುವಾರ ಮಾತ್ರ ಜನ ಜಾಸ್ತಿ ಇರ್ತಾರೆ, ಬಾಕಿ ಟೈಮಲ್ಲೆಲ್ಲ ಕಡಿಮೆ ಇರ್ತಾರಂತೆ. ಸೊ ನೋಡ್ತಾ ಇದ್ದಾರಲ್ಲ ಗಾಯ್ಸ್, ಹೋಗೋ ಟೈಮಲ್ಲಿ ಯಾರು ಕೂಡ ಕಾಣ್ತಾ ಇಲ್ಲ, ಎಲ್ಲೋ ಒಬ್ಬೊಬ್ರು ಕಾಣ್ತಿದ್ರು, ಇವಾಗ ಅವರು ಕಾಣ್ತಾ ಇಲ್ಲ. ಸೊ ಒಬ್ಬನೇ ಹೋಗ್ತಾ ಇದ್ದೀನಿ, ಎಕಡೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ, ನೋಡೋಣ ಬನ್ನಿ ಗಾಯ್ಸ್. ಗೈಸ್, ನಾವಿವಾಗ ಎಂಟ್ರಿ ಆಗಿರೋದೇ ಒಳಕಲ್ ತೀರ್ಥದ ಹತ್ರ. ಸೊ ನೋಡ್ತಾ ಇದ್ರಲ್ಲ, ಇವಾಗ ಕೂಡ ಬಂದ್ ಮಾಡಿದ್ದಾರೆ ಒಳಕಲ್ ತೀರ್ಥಕ್ಕೆ ಹೋಗೋದಕ್ಕೆ. ಅಂದರೆ ನಾವು ಇವಾಗ ನಂದಿ ಸ್ಟ್ಯಾಚ್ಯೂಗೆ ಹೋಗಲೇಬೇಕು, ಅಂದರೆ ಅಲ್ಲಿ ಹೋಗಿ ಬಂದಾದ್ಮೇಲೆ ಇದು ಓಪನ್ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಗೈಸ್, ಇವ್ರು ಹೋಗ್ತಾ ಇದಾರಲ್ಲ, ಇವ್ರು ಬಂದ್ಬಿಟ್ಟು ಟಾಪ್ ಅಲ್ಲಿ ಅಂದರೆ ಗಂಗಾಧರೇಶ್ವರ ದೇವರು ಇದೆಯಲ್ವಾ, ಅಲ್ಲಿ ಬಂದ್ಬಿಟ್ಟು ಅಂಗಡಿ ಇರುವಂತಹವರು ಬಂದ್ಬಿಟ್ಟು ದಿನಸಿಗಳನ್ನ ಇಲ್ಲಿಂದಾನೆ ದಿನ ಹೊತ್ಕೊಂಡು ಹೋಗ್ತಾರಂತೆ. ನೋಡ್ತಾ ಇದ್ರಲ್ವಾ, ಇವರು ಬಂದ್ಬಿಟ್ಟು ಈ ತರ ದಿನ ಬೆಟ್ಟ ಹತ್ಕೊಂಡು ಇಳಿಯೋದು ಮಾಡ್ತಾರಂತೆ. ನಾವು ಬರೀ ಒಂದು ದಿನಕ್ಕೆ ಸುಸ್ತಾಗಿತ್ತು ಅಂತೀವಿ. ಸೊ ಇವ್ರು ಬಂದ್ಬಿಟ್ಟು ಪ್ರತಿದಿನ ಹೋಗ್ತಾರಂತೆ. ಸೊ ಅಲ್ಲಿ ಬಂದ್ಬಿಟ್ಟು ಅಂಗಡಿ ಇಟ್ಟಿರ್ತಾರಂತೆ. ಅಂದರೆ ಒಂದು 10 ರೂಪಾಯಿ 5 ರೂಪಾಯಿ ಜಾಸ್ತಿ ಮಾಡ್ತಾರೆ ಬಿಟ್ರೆ ಏನಿಲ್ಲ. ಸೊ ಕೊಡಬಹುದು. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ನಾನು ಇವಾಗ ಅವ್ರ ಜೊತೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ನನಗೆ ದಾರಿ ಕೂಡ ಗೊತ್ತಿಲ್ಲ. ಇಲ್ಲಿ ಆಲ್ಮೋಸ್ಟ್ ಬರೋರಿಗೆ ದಾರಿ ಕನ್ಫ್ಯೂಸ್ ಆಗ್ಬಿಡುತ್ತೆ, ಎಕಡೆ ಹೋಗ್ಬೇಕು ಎಕಡೆ ಬರ್ಬೋದು ಅನ್ನೋದು ಗೊತ್ತಾಗಲ್ಲ. ಸೊ ಅದಕ್ಕೆ ಯಾರು ಒಬ್ರು ಇದ್ರೆ ಹೋಗ್ಬಿಡ್ಬೋದು ಗಾಯ್ಸ್. ನಾವು ಇವಾಗ ಹೊನ್ನಾದೇವಿ ದೇವಸ್ಥಾನದ ಎಂಟ್ರಿ ಅಂತ ಸಹ ಇದೀನಿ. ನೋಡ್ತಾ ಇದ್ರಲ್ಲ ಗಾಯ್ಸ್, ಇವಾಗ ನಾವು ಎಂಟ್ರಿ ಆಗ್ತಿರೋದೆ ಹೊನ್ನಾದೇವಿ ದೇವಸ್ಥಾನದ ಒಳಗಡೆ. ಸೊ ಬನ್ನಿ ಗಾಯ್ಸ್, ಒಳಗಡೆ ಪೂರ್ತಿ ಹೋಗ್ಬಿಟ್ಟು ಈ ದೇವಸ್ಥಾನನ ತೋರಿಸ್ತೀನಿ.
ಗೈಸ್ ನೋಡ್ತಾ ಇದ್ರಲ್ಲ, ಇವನು ಯಾರೋ ಕತ್ತೆ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಮನುಷ್ಯರು ಹೋಗೋದೇ ಕಷ್ಟ ಇದೆ ಅಂತದ್ರಲ್ಲ, ಕತ್ತೆ ಮೇಲೆ ಅಷ್ಟೊಂದೆಲ್ಲ ಸಾಮಾನುಗಳನ್ನ ಹೇರಿ ಆ ಕತ್ತೆಗಳನ್ನ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಕೇಳಿದ್ರೆ ವಿಡಿಯೋ ಮಾಡಬೇಡ ಅಂತಾನೆ. ಈ ಬಡ್ಡಿ ಮಗ ಇವನು ಬೆಳೆ ಬೇಯಿಸ್ಕೊಳೋದಕ್ಕೆ ಆ ಕತ್ತೆಗಳನ್ನು ಕೂಡ ಸಾಮಾನು ಹೊರಿಸಿ ಹತ್ತಿಸ್ತಾ ಇದ್ದಾನೆ. ಬೆಟ್ಟಗಳನ್ನ ನಾವು ಹತ್ತೋದೇ ಕಷ್ಟ ಇದೆ. ಗೈಸ್ ನೋಡ್ತಾ ಇದ್ರಲ್ಲ, ನಾವು ಇವಾಗ ಎಂಟ್ರಿ ಆಗಿದ್ದೀವಿ ಶಿವ ಮತ್ತೆ ಗಂಗೆ ಹತ್ರ. ಅಂದ್ರೆ ಶಿವ ಗಂಗೆ ಇರುವಂತ ಒಂದು ಸ್ಟ್ಯಾಚ್ಯೂ ಹತ್ರ ಎಂಟ್ರಿ ಆಗಿದ್ದೀವಿ. ಸೊ ಇಲ್ಲಿಂದ ಅಸಲಿ ಆಟ ಶುರುವಾಗುತ್ತೆ. ಅದ್ರಕ್ಕಿಂತ ಮುಂಚೆ ಈ ಶಿವಗಂಗೆನ ಪೂರ್ತಿಯಾಗಿ ನಾವು ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಹೋಗೋಣ ಬನ್ನಿ ಗೈಸ್. ಸೊ ನೋಡ್ತಾ ಇದ್ರಲ್ಲ, ಇವರೆಲ್ಲ ಆಲ್ರೆಡಿ ಹತ್ತಿ ಬಂದು ಸುಸ್ತಾಗಿ ಕೂತಿದ್ದಾರೆ. ಇವರೆಲ್ಲ ರೆಸ್ಟ್ ತಗೊಂತಾ ಇರೋದು. ಸೊ ನಾನು ಇವಾಗ ಬಂದು ಎಂಟ್ರಿ ಆಗಿದ್ದೀನಿ ಬೆಟ್ಟದ ಹತ್ರ. ಇಲ್ಲಿಂದ 1.5 ಕಿಲೋಮೀಟರ್ ಆಗೋದಂತೆ ಗೈಸ್ ಮೇಲಿರುವಂಥ ನಂದಿಗೆ ಹೋಗೋದಕ್ಕೆ. ಸೊ ಅಲ್ಲಿವರೆಗೂ ಈ ನಂದಿ ಹತ್ರ ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳೋಣ. ಗೈಸ್ ಈ ಬೆಟ್ಟಕ್ಕೆ ಬರುವವರು ಆಲ್ಮೋಸ್ಟ್ ಇಲ್ಲಿಗೆ ಲಾಸ್ಟ್ ಮಾಡ್ತಾರೆ. ಅಂದರೆ ಇಲ್ಲಿಂದ ಮೇಲ್ಗಡೆ ಯಾರು ಹೋಗಲ್ಲ. ಯಾಕಂತ ಮುಂದ್ಗಡೆ ನಿಮಗೆ ತೋರಿಸ್ತೀನಿ, ಅದು ಗೊತ್ತಾಗುತ್ತೆ ನೋಡೋದ್ಮೇಲೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ನಾನು ಇವಾಗ ಹೋಗ್ಬೇಕಂತ ಪರಿಸ್ಥಿತಿ ಬಂದಿತ್ತು. ಯಾಕೆಂದರೆ ಹುಡುಗರು ಬೇರೆ ಹೋಗ್ತಾ ಇದ್ದಾರೆ, ಅವ್ರ ಜೊತೆಗೆ ಹೋಗ್ತೀನಿ. ಅಂದರೆ ನನ್ನ ಫ್ರೆಂಡ್ಸ್ ಇದ್ರೆ ನಾನು ಹೋಗ್ಬೋದಿತ್ತು, ಅಂದರೆ ನನ್ನ ಜೊತೆ ಯಾರೂ ಬಂದಿಲ್ಲ, ನಾನು ಒಬ್ಬನೇ ಬಂದಿರೋದು. ಹಾಗಾಗಿ ಹೋಗೋಕ್ಕೆ ಸ್ವಲ್ಪ ಇದಾಗ್ತಿತ್ತು. ಹಂಗಾಗಿ ಹುಡುಗರು ಬೇರೆ ಇದ್ರಲ್ಲ, ಹಂಗಾಗಿ ಅವ್ರ ಜೊತೆ ಹೋಗ್ಬಿಡೋಣ ಅಂತೇಳಿ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಗೈಸ್, ಇವಾಗ 90 ಡಿಗ್ರಿಯಲ್ಲಿ ನಾವು ಹತ್ಕೊಂಡು ಹೋಗಬೇಕಾಗುತ್ತೆ. ನೋಡ್ತಾ ಇದ್ರಲ್ಲ ಬೆಟ್ಟ. ಸೊ ಈ ಬೆಟ್ಟದ ಮೇಲ್ಗಡೆ ಗಂಟೆ ಕಟ್ಟಿದಾರೆ. ಅದು ಆ ಗಂಟೆ ಕಟ್ಟಿದ ಭೂಪ ಯಾರಂತ ಗೊತ್ತಾದರೆ ಕಮೆಂಟ್ ಮಾಡಿ ಗೈಸ್. ಸೊ ಆ ಗಂಟೆನ ನೋಡೋದಕ್ಕಿಂತ ಮುಂಚೆ ಇವಾಗ ನೋಡ್ತಿದ್ರಲ್ಲ ಗೈಸ್, ಬೆಟ್ಟನ ನೋಡ್ಕೊಳ್ಳಿ ಕರೆಕ್ಟಾಗಿ ಹೆಂಗೆ ಹತ್ತುತ್ತಾ ಇದ್ದಾರಂತ. ಸೊ ಇಲ್ಲಿಂದ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಅಂದರೆ ಮೇಲ್ಗಡೆ ಹೋಗೋದಕ್ಕೆ ಇನ್ನೂ ಭಾರಿ ಚೆನ್ನಾಗಿದೆ ರೋಡು. ನೋಡ್ತಾ ಇದ್ದಾರಲ್ವಾ. ಸೊ ಇಲ್ಲಿ ಬಂದ್ಬಿಟ್ಟು 4 ಲಾರಿಗಳು ಪಾಸ್ ಆಗ್ತವೆ. ಅಂದರೆ 8 ಲಾರಿಗಳು ಒಂದೇ ಸರಿ ಪಾಸ್ ಆಗ್ಬೋದು. ಅಂದರೆ ಒಂದು ಸೈಡ್ 4, ಇನ್ನೊಂದು ಸೈಡ್ 4. ಅಂದರೆ ಒಂದು ಕಡೆ 4 ಪಾಸ್ ಆದರೆ ಇನ್ನೊಂದು 4 ಬರ್ತವೆ. ಅಷ್ಟು ಚೆನ್ನಾಗಿದೆ ದಾರಿ, ಅಷ್ಟು ಇದಿದೆ ಈ ಬೆಟ್ಟದ ಮೇಲ್ಗಡೆ ಕೂಡ. ನೋಡ್ತಾ ಇದ್ರಲ್ವಾ. ಸೊ ಪಾಪ ಇವ್ರು ಯಾರೋ 4 ಲಾರಿ ಪಾಸ್ ಆಗುತ್ತೆ ಅಂದಿದ್ದಕ್ಕೆ ಬಿದ್ದಿದ್ದೆ ಯಾಕೋ ನಗಾಡ್ಕೊಂಡು ಬರ್ತಾ ಇದಾರೆ, ಏನಂತ ಗೊತ್ತಿಲ್ಲ. ಸೊ ಇಲ್ಲಿ ಯಾವ ಲಾರಿ ಪಾಸ್ ಆಗೋದ್ರೆ ನಗಾಡ್ತಾ ಇದ್ರು ಏನೋ ಗೊತ್ತಿಲ್ಲ ಗಾಯಸ್. ಹಂಗಂತೇಳಿ 4 ಲಾರಿ ಪಾಸ್ ಆಗೋಲ್ಲ. ಅಂದರೆ ಹೇಳ್ತಾ ಇರೋದು ರಸ್ತೆ ಚೆನ್ನಾಗಿಲ್ಲ ಅಂತೇಳಿ. ನೋಡ್ಕೊಳ್ಳಿ ಗಾಯಸ್ ಒಂದ್ಸರಿ. ಅದೇ ನೋಡಿ ಗೈಸ್ ಗಂಟೆ. ಆ ಗಂಟೆನ ಕಟ್ಟಿದಂಥ ಭೂಪ ಎಲ್ಲಿ ಇದ್ರು ಅವ್ರಿಗೊಂದು ಸ್ವಲ್ಪ ಟ್ಯಾಗ್ ಮಾಡಿಬಿಡಿ, ಆದಷ್ಟು ಕಮೆಂಟ್ ಮಾಡಿ ಯಾರಂತ ಕೇಳ್ಕೊಂಬಿಡೋಣ. ಸೊ ಆ ಬೆಟ್ಟದ ಮೇಲುಗಡೆಯಿಂದನೇ ರಾಣಿ ಶಾಕುಂತಲಾ ದೇವಿ ಬಿದ್ದು ಪ್ರಾಣ ಕಳ್ಕೊಂಡಿತ್ತು. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ಬನ್ನಿ. ಗೈಸ್ ಫೈನಲಿ ನಾನು ನಂದಿ ಸ್ಟ್ಯಾಚ್ಯೂ ಹತ್ರನೇ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ಪಕ್ಕದಲ್ಲೇ ಇದ್ದೀನಿ, ನಂದಿ ಪಕ್ಕದಲ್ಲೇ. ಸೊ ನೀವು ಯಾವುದೇ ಕಾರಣಕ್ಕೂ ಬೇರೆ ಸಾಹಸಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ. ಸೊ ಬಂದ್ರೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬಿಡೋದು, ಅಷ್ಟನ್ನು ಮಾತ್ರ ಮಾಡಿ. ಅದನ್ನ ಬಿಟ್ಟು ಬೇರೆ ಸಾಹಸಕ್ಕೆಲ್ಲ ಕೈ ಹಾಕೋಕ್ಕೆ ಹೋಗಬೇಡಿ. ಅಂದರೆ ಇಲ್ಲಿ ಸತ್ತರೆ ನಿಮಗೆ ಎತ್ಕೊಂಬರೋಂಥ ಭೂಪ ಯಾರೂ ಇಲ್ಲ ಇಲ್ಲಿ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ನಾನು ಇವಾಗ ನಂದಿ ಸ್ಟ್ಯಾಚ್ಯೂ ಹತ್ರ ಇದ್ದೀನಿ. ನೋಡಿ ದರ್ಶನ ಆಯಿತು, ದರ್ಶನ ಆಗಿದೆ, ಪಟ್ಟನ ಕೆಳಗೆ ಇಳಿದು ಹೋಗ್ಬಿಡ್ಬೇಕು. ಅದನ್ನು ಬಿಟ್ಟು ಅಲ್ಲ ಆಟ ಆಡೋದಲ್ಲ. ಸೊ ನೋಡ್ತಾ ಇದ್ರೆ ಗಾಯ್ಸ್, ಇಲ್ಲಿಂದ ಮುಂದ್ಗಡೆ ಹೋದರೆ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಏನಿಲ್ಲ, ಸ್ವಲ್ಪ ಮೇಲೆ ಹೋಗಬೇಕಾಗುತ್ತೆ. ಸೊ ಇವ್ರು ನೋಡ್ತಾ ಇದ್ರಲ್ಲ ಗಾಯ್ಸ್, ಇಲ್ಲೇ ಆಟ ಆಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ. ಸೊ ಇದು ಯಾವುದೇ ಥರ ಈ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಮನೇಲಿ ನಿಮ್ಮ ಅಪ್ಪ ಅಮ್ಮ ನಿಮಗೋಸ್ಕರ ಅಂತಲೇ ಕಾಯ್ತಿರ್ತಾರೆ. ಸೊ ಅದೇ ನೋಡಿ ಗಂಗಾಧರೇಶ್ವರ ದೇವಸ್ಥಾನ. ಅದು ಬಂದ್ಬಿಟ್ಟು ಇನ್ನೂ ಓಪನ್ ಆಗಿಲ್ಲ, ಪೂಜಾರರು ಕೂಡ ಬಂದಿಲ್ಲ ಅನ್ಸುತ್ತೆ. ಸೊ ನೋಡ್ತಾ ಇದ್ದಾರಲ್ಲ ಗೈಸ್, ನಾವಿವಾಗ ಇದ್ದೀವಿ ಶಿವಗಂಗೆ ಬೆಟ್ಟದ ಮೇಲ್ಗಡೆ. ಸೊ ಇಲ್ಲಿಂದ ವ್ಯೂ ಹೇಗಿದೆ ಅಂದರೆ, ಸೊ ಜೀವನದಲ್ಲಿ ಒಮ್ಮೆನಾರು ಇಲ್ಲಿಗೆ ಭೇಟಿ ಕೊಡಿ ಅಂತ ಹೇಳ್ತೀನಿ. ಯಾಕೆಂದರೆ ಪ್ಲೇಸು ಹಂಗಿದೆ.
ಗೈಸ್ ಈ ಬೆಟ್ಟದ ಮೇಲ್ಗಡೆ ನಾವು ನವಗ್ರಹ ದೇವತೆ ಮತ್ತೆ ವೀರಭದ್ರೇಶ್ವರ ಮತ್ತೆ ಗವಿ ಗಂಗಾಧರೇಶ್ವರ ದೇವರನ್ನ ನೋಡಬಹುದು. ಸೊ ಇವಾಗ ನೋಡ್ತಿರೋದು ನಾವು ನವಗ್ರಹ ದೇವತೆಗಳು. ಸೊ ಇಲ್ಲಿಂದ ನಾವು ಇವಾಗ ನೋಡಕ್ ಹೋಗ್ತಿರೋದೆ ವೀರಭದ್ರೇಶ್ವರ ಅಂದ್ರೆ ಗಿರಿ ವೀರಭದ್ರೇಶ್ವರ ದೇವರು. ಸೊ ನೋಡ್ಕೊಳ್ಳಿ ಗೈಸ್ ವೀರಭದ್ರೇಶ್ವರನನ್ನ. ಗೈಸ್ ಗಂಗಾಧರೇಶ್ವರ ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ. ಸೊ ಪೂಜಾರು ಕೂಡ ಬಂದಿಲ್ಲ. ಸೊ ಆದಷ್ಟು ವೆಯ್ಟ್ ಮಾಡಿ ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ. ಸೊ ನೋಡ್ತಿದ್ರಲ್ಲ ಗೈಸ್, ಆದಷ್ಟು ಇಲ್ಲಿ ಈ ವಾತಾವರಣ ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ ಅವರವರ ಇದರಲ್ಲಿ ಕಳೆದೇ ಹೋಗ್ಬಿಟ್ಟಿದ್ದಾರೆ. ನಾನು ಒಂದು ಅರ್ಧ ಗಂಟೆ ಇಲ್ಲೇ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ಗೈಸ್ ರಾಜ ವಿಷ್ಣುವರ್ಧನನ ಹೆಂಡತಿ ರಾಣಿ ಶಾಂತಲಾ ದೇವಿ ಈ ಬೆಟ್ಟದ ಮೇಲ್ಗಡೆಯಿಂದಾನೆ ಪ್ರಾಣ ಬಿಟ್ಟಿದ್ದು. ಅಂದರೆ ನಾಟ್ಯ ಮಯೂರಿ ಶಾಂತಲಾ ದೇವಿ ಇವರು ಇಲ್ಲೇ ಬಂದು ಪ್ರಾಣ ಬಿಟ್ಟಿದ್ದು. ಸೊ ನೋಡ್ತಾ ಇದ್ದಾರಲ್ಲ ಗೈಸ್, ಆ ಬೆಟ್ಟದ ಮೇಲ್ಗಡೆನೆ ನಾವು ಇವಾಗ ಇರೋದು. ಸೊ ಇಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂತೇಳಿ ಮಲ್ಕೊಂಡಿದ್ದೆ. ನೋಡ್ತಾ ಇದ್ರಲ್ಲ ಮಂಗಗಳದ್ದು ಭಾರಿ ಟಾರ್ಚರ್ ಇದೆ. ಸೊ ಇಲ್ಲಿ ನಿಮ್ಮ ಬ್ಯಾಗುಗಳು, ಮೊಬೈಲು, ಪರ್ಸು ಎಲ್ಲ ಹುಷಾರಾಗಿ ಇಟ್ಕೊಂಡು ಬಿಡಬೇಕು. ಯಾಕಂದರೆ ಚೋತ್ಕೊಂಡು ಹೋದ್ರೆ ಮತ್ತೆ ವಾಪಸ್ ತಂದು ಕೊಡಲ್ಲ ಅವು. ಗೈಸ್ ಇವ್ರು ಬಂದ್ಬಿಟ್ಟು ತುಮಕೂರು ಲೋಕಲ್ ಹುಡುಗರು, ಅಂದರೆ ಲೋಕಲ್ ಕಾಲೇಜ್ ಹೋಗುವಂಥ ಹುಡುಗರು. ಇವ್ರ ಜೊತೆನೇ ಬಂದಿದ್ದು. ನೋಡ್ತಾ ಇದ್ದಾರಲ್ಲ ಗೈಸ್, ಇವರೇ ನನಗೆ ಈ ಬೆಟ್ಟದ ಮೇಲ್ಗಡೆ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದು. ಅಂದರೆ ನನಗೆ ದಾರಿನೂ ಕೂಡ ಗೊತ್ತಿರಲಿಲ್ಲ ಎಲ್ಲಿ ಹೋಗೋದು ಎಕಡೆ ಹೋಗೋದು ಅಂತ ಹೇಳ್ಬಿಟ್ಟು. ಪಾಪ ಇವ್ರು ಸಿಕ್ಕಿದ್ರು ಅರ್ಧದಲ್ಲಿ. ಅಲ್ಲಿಂದ ಇವರೇ ನನಗೆ ಕರ್ಕೊಂಡು ಹೋಗಿದ್ದು. ಗೈಸ್ ಈ ಬೆಟ್ಟನ ಹತ್ತೋದಕ್ಕೆ ಮನುಷ್ಯರು ಅಳ್ತಾರೆ ಅಂತಂದ್ರಲ್ಲಿ ನಾಯಿ ಹತ್ಕೊಂಬಂದು ಆಲ್ರೆಡಿ ಇಲ್ಲಿ ಮಲ್ಕೊಂಡಿದೆ, ರೆಸ್ಟ್ ತಗೊತಾ ಇದೆ ಬೆಟ್ಟದ ಮೇಲ್ಗಡೆ. ಸೊ ಅದು ನೋಡ್ತಾ ಇದ್ರಲ್ಲ ಗೈಸ್, ಇಲ್ಲಿನ ವ್ಯೂ ಹೇಗಿದೆ ಅಂದರೆ ನೀವು ಜೀವನದಲ್ಲಿ ಒಮ್ಮೆನಾರು ಈ ಶಿವಗಂಗೆ ಬೆಟ್ಟಕ್ಕೆ ಎಂಟ್ರಿ ಅಲ್ಲ ಒಂದ್ಸರಿ ವಿಸಿಟ್ ಕೊಡಲೇಬೇಕು. ಯಾಕಂತಂದರೆ ಈ ಪ್ಲೇಸು ಹಂಗಿದೆ ಗೈಸ್. ಇಲ್ಲಿಂದ ನಾನು ಇವಾಗ ಹೋಗಬೇಕು ಎಲ್ಲಿಗಂದರೆ ಇದಕ್ಕೆ ಎಲ್ಲಿಗೆ ಒಳಕಲ್ ತೀರ್ಥದ ಹತ್ರ ಹೋಗ್ಬೇಕಾಗುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಸೀದಾ ನಾನು ಕೆಳಗಡೆ ಹೋಗ್ತೀನಿ. ಸೊ ಬನ್ನಿ ಗೈಸ್. ಗೈಸ್ ನೋಡ್ತಾ ಇದ್ರಲ್ವಾ, ಇಲ್ಲಿಂದ ಸೀದಾ ಇವಾಗ ಅವಾಗಲೇ ಶಿವಗಂಗಾ ನೋಡೋದಲ್ಲ ಸ್ಟ್ಯಾಚು. ಆ ಸ್ಟ್ಯಾಚು ಹತ್ರ 12 ಜ್ಯೋತಿರ್ಲಿಂಗಗಳನ್ನು ನೋಡಬಹುದು. ಆ 12 ಜ್ಯೋತಿರ್ಲಿಂಗಗಳನ್ನು ಕೂಡ ನೋಡ್ಕೊಂಡು ಆಮೇಲೆ ಒಳಕಲ್ ತೀರ್ಥ ಹತ್ರ ಹೋಗೋಣಂತೆ. ಬನ್ನಿ ಗೈಸ್. ಗೈಸ್ ನಾವು 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡೋದಕ್ಕೆ 12 ರಾಜ್ಯಗಳಿಗೆ ಹೋಗಬೇಕಾಗಿಲ್ಲ. ಸೊ ಈ ಶಿವಗಂಗೆ ಬಂದ್ಬಿಟ್ರೆ ಸಾಕು, 12 ಜ್ಯೋತಿರ್ಲಿಂಗಗಳನ್ನು ಒಂದೇ ಜಾಗದಲ್ಲಿ ನೋಡ್ಕೋಬಹುದು. ಸೊ ನೋಡ್ಕೊಳ್ಳಿ ಗೈಸ್, ಒಂದೇ ಕಡೆಯಿಂದ. ಗೈಸ್ ನೋಡ್ತಾ ಇದ್ರಲ್ಲ, ಇಲ್ಲಿಗೆ 12 ಜ್ಯೋತಿರ್ಲಿಂಗಗಳು ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿಂದ ನಾವು ಇವಾಗ ಒಳಕಲ್ ತೀರ್ಥಕ್ಕೆ ಹೋಗಬೇಕು. ಸೊ ನೋಡ್ತಾ ಇದ್ರಲ್ಲ ಗೈಸ್, ಒಳಕಲ್ ತೀರ್ಥಕ್ಕೆ ಆಲ್ರೆಡಿ ಒಬ್ರು ಬಂದಿದ್ರು. ಅಲ್ಲಿ ಕೈ ಹಾಕಿ ನೀರು ತೆಗಿಯಕ್ಕೆ ನೋಡ್ತಾ ಇದ್ದಾರೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ನೀರು ಸಿಕ್ಕಿದ್ರೆ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ ಅಂತ ಹೇಳ್ತಾರೆ. ಕೆಲವರಿಗೆ ಸಿಗುತ್ತೆ, ಕೆಲವರಿಗೆ ಸಿಗಲ್ಲ ಅಂತ ಹೇಳ್ತಾರೆ. ಸೊ ಪಾಪ ಇವ್ರು ಒಂದ್ಸರಿ ಹಾಕಿ ನೋಡಿದ್ರು, ಸಿಕ್ತು ನೀರು, ಒಳ್ಳೇದಾಯ್ತು. ಗೈಸ್ ಇಲ್ಲಿಗೆ ಈ ಶಿವಗಂಗೆ ಬೆಟ್ಟನ ಪೂರ್ತಿಯಾಗಿ ನೋಡಾಯಿತು, ಅಂದರೆ ಸುತ್ತು ಆಯಿತು, ಹತ್ತಿ ಆಯಿತು, ಇಳಿದು ಆಯಿತು. ಅಂದರೆ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.